ನಿಮ್ಮ ನಿಡುವಳಿನಲ್ಲಿ ದಾಖಲಾಗಿರೋದು ಎಲ್ಲ ಶೂನ್ಯ ವೇಳೆ ಮುಗಿದ ತಕ್ಷಣ ಜೊತೆಗೆ ಹಾಕಬೇಕು ಅಂತ ಹೇಳಿ ಮನವಿ ಮಾಡಿದ್ರೆ ನಮ್ ರಕ್ಷಣೆ ಬರಬೇಕು. ದಯಮಾಡಿ ನಮ್ಮನ್ನ 25 ವರ್ಷ ಶಾಸಕನಾಗಿ ಕೆಲಸ ಮಾಡಿದ್ಕೆ ಇದು ಸಿಕ್ಕಿರೋದು ನನಗೆ ಅವಾರ್ಡ್ ಮಾಡಿದ್ದಕ್ಕೆ ಮತ್ತೆ ಅವಕಾಶ ಮಾಡಿ ಕೊಡ್ತೇವೆ. ಸದಸ್ಯರು ದಯವಿಟ್ಟು ಶಾಸನ ಸ್ವೀಕರಿಸಿ, ಆಮೇಲೆ ಏನ್ ಬೇಕಾದ್ರೂ ಮಾಡಿ ಸ್ವಾಮಿ. ಈಗ ಎರಡನೇದು ಕೊಬ್ಬರಿ ಬಗ್ಗೆ ಚರ್ಚೆ ಶಿವಲಿಂಗೇಗೌಡರು, ಅದ ನಂತರ ರೇವಣ್ಣರು. ಸನ್ಮಾನ್ಯ ಅಧ್ಯಕ್ಷರೇ, ನೆಕ್ಸ್ಟ್ ಲೈನ್ ಅಪ್ ಆಗಿದೆ. ಈಗ ಕೊಬ್ಬರಿ ಹೌದು, ಲೈನ್ ಸಬ್ಜೆಕ್ಟ್ ವೈಸ್ ಎತ್ತದಂಗೆ ತಗಾದೆ ತೆಗಿತಿರಲ್ಲಪ್ಪ. ಕೊಬ್ಬರಿ ದರ ಮಾತಾಡ್ತಿದ್ದಾರೆ ಶಿವಲಿಂಗೇಗೌಡರು. ಕಳೆದ ವರ್ಷ 18,000 ಅಲ್ಲ ಹೋಗಿತ್ತು, ಪಾತಾಳಕ್ಕೆ ಹೋಗಿತ್ತು. ಅದನ್ನ ಈಗ ಮಧ್ಯ ಪ್ರವೇಶ ಮಾಡಿ ಭಾರತ ಸರ್ಕಾರ ನಾಫೆಡ್ ಅನ್ನ ಹಾಕಿ 11,800 ರೂಪಾಯಿ 875 ರೂಪಾಯಿ MSP ಬೆಲೆಯನ್ನು ಕೊಟ್ಟು, ಮಿನಿಮಮ್ ನೀಡ್ ಪ್ರೈಸಸ್ ಏನಿದೆ ಸಪೋರ್ಟಿಂಗ್ ಪ್ರೈಸ್ ಕೊಟ್ಟು ಖರೀದಿ ಮಾಡಿದ್ರು. ಖರೀದಿ ಮಾಡಿ ಆದಮೇಲೆ ಈಗ 6 ತಿಂಗಳಾಯ್ತು ನಿಲ್ಲಿಸಿ. 6 ತಿಂಗಳಿಂದ ಕೊಬ್ಬರಿಯ ಬೆಲೆ 18,000 ಇದ್ದದ್ದು ಇವತ್ತು 7,000-7,500 ರೂಪಾಯಿ ಬಂದಿದೆ. ಒಂದು ಭಾರತ ದೇಶದ ಸಂವಿಧಾನದ ಚೌಕಟ್ಟಿನಲ್ಲಿ ಮತ್ತು ಒಂದು ವ್ಯವಸ್ಥೆ ಒಳಗಡೆ ಭಾರತ ದೇಶದಲ್ಲಿ ಯಾವುದಾದ್ರೂ ಒಂದು ರಾಜ್ಯದಲ್ಲೇ ಆಗ್ಬೋದು, ಯಾವುದೇ ಒಂದು ಪ್ರದೇಶದಲ್ಲಿ ಏನು ರೈತ ಬೆಳೀತಕ್ಕಂಥ ಪದಾರ್ಥಗಳ ಬೆಲೆ ಮಾರುಕಟ್ಟೆಯ ಬೆಲೆಗಿಂತ ಕುಸಿದಾಗ ತಕ್ಷಣ ಕೇಂದ್ರ ಸರ್ಕಾರ MSP ಬೆಲೆಯನ್ನು ಕೊಟ್ಟು ಅದನ್ನು ನಾಫೆಡ್ಗೆ ವಹಿಸಿ ಒಂದು ಖರೀದಿಯನ್ನು ಮಾಡಿಸ್ತಕ್ಕಂಥದ್ದು ಸಂಪ್ರದಾಯ ಮತ್ತು ಕಾನೂನು. ಆದರೆ ಇವತ್ತು ಕೇಂದ್ರ ಸರ್ಕಾರ 6 ತಿಂಗಳಿಂದ ಹೋದಂಥವರು ಮತ್ತೆ ರಾಜ್ಯ ರಾಜ್ಯದ ಕಡೆ ತಿರುಗಿ ನೋಡಿಲ್ಲ. ಈ ಕೊಬ್ಬರಿ ಬೆಳೆ ಹೆಂಗೆ ಅಂದರೆ ಇಡೀ ವರ್ಷ ಬರ್ತಾ ಇರುತ್ತೆ. 3 ತಿಂಗಳು ಈ ಏನು ಸೆಕ್ಷನ್ ವೈಸು ಕೊಬ್ಬರಿನ ಗುಡ ಹಾಕ್ತಾರೆ, ಆ ಪ್ರಕಾರ ಕೊಬ್ಬರಿ ಬರ್ತಾ ಇರುತ್ತೆ. ಇಡೀ ವರ್ಷ ಎಲ್ಲ ಇರಬೇಕು. ಕೊಬ್ಬರಿ ಕೊಬ್ಬರಿ ಗಡಿಯಪ್ಪ ಒಬ್ಬೊಬ್ರು ಉಚ್ಚಾರಣೆ ನಮ್ಮಲ್ಲಿ ಆಡು ಭಾಷೆಯಲ್ಲಿ ಕೊಬ್ಬರಿ ಅನ್ನೋದು ಕೊಬ್ಬರಿ ಅಂತ ಹೇಳ್ತಾರೆ. ನಮ್ಮ ಕಡೆ ಏನ್ ರೂಢಿ ಐತೆ ಅದ್ ನಾವು ಮಾತಾಡ್ತೀವಿ. ಈಗ ಕೇಂದ್ರ ಸರ್ಕಾರ ಹಿಂದೆ 1.5 ವರ್ಷಗಳ ಕಾಲ ಉತ್ತರ ಭಾಗದ ರೈತರು ಧರಣಿ ಕೂತು ಅವತ್ತು ಒಂದು ನಿರ್ಣಯ ಆಗಿತ್ತು. ಪ್ರಧಾನಮಂತ್ರಿಗಳು ಮಾತು ಕೊಟ್ಟು ನಾವು ವೈಜ್ಞಾನಿಕವಾದಂಥ MSP ಬೆಲೆಯನ್ನು ಆಗಿಂದಾಗ್ಗೆ ವೈಜ್ಞಾನಿಕವಾದಂಥ MSP ಬೆಲೆಯನ್ನು ಕೊಡ್ತೇವೆ. ಯಾವುದೇ ಮಾರುಕಟ್ಟೆಗಿಂತ ಬೆಲೆ ಕಡಿತಗೊಂಡಂಥ ಸಂದರ್ಭದಲ್ಲಿ ನಾವು ಮಾರುಕಟ್ಟೆಯನ್ನು ಪ್ರವೇಶ ಮಾಡ್ತೀವಿ, ನಾವು ನಾಫೆಡ್ ಮುಖಾಂತರ ಕೊಂಡ್ಕೊತೀವಿ ಅಂತಕ್ಕಂಥ ಮಾತನ್ನ ಹೇಳಿ ಅವತ್ತು ಪಂಜಾಬ್ ಆ ಭಾಗದ ಎಲ್ಲ ರೈತರನ್ನ ಅವತ್ತು ಧರಣಿಯಿಂದ ಮೇಲಕ್ಕೆ ಎಬ್ಬಿಸಿದ್ರು. ಈಗ ಧರಣಿಯಿಂದ ಮೇಲಕ್ಕೆ ಎದ್ದಾಯ್ತು ಕೇಂದ್ರ ಸರ್ಕಾರದಲ್ಲಿ. ಈಗ ಶೂನ್ಯ ವೇಳೆ ವಿಷಯ ಪ್ರಸ್ತಾಪಿಸಿ ಯಾತಕ್ಕೆ ಬೆಲೆ ಕುಸಿದಿದೆ ರೈತರ ಸಮಸ್ಯೆ ಒಂದ್ ಸ್ವಲ್ಪ ಎಂತೆಂತ ಅವಕಾಶ ಕೊಡ್ತೀರಿ. 2 ನಿಮಿಷ ಕೊಡ್ರಿ, ಏನು ಆಗೋದಿಲ್ಲ. ಯಾರನ್ನಾರ ಮಾತಾಡಿದ್ರೆ ರಾಜ್ಯ ಸರ್ಕಾರದ ಇದೇನು ಸ್ಟೇಟ್ ಸಬ್ಜೆಕ್ಟ್ ಅಲ್ವಾ? ಅವರಿಗೆ ಬೆಲೆ ನಾವು ಕೇಳ್ಕೊಂಡು ಕೊಬ್ಬರಿ ಬೆಲೆ ಯಾಕೆ ಮಿನಿಮಮ್ ಸಪೋರ್ಟ್ ಪ್ರೈಸ್ 11,000 ಇದೆ.
ರೈತರ ಸಮಸ್ಯೆ ಎದ್ದು ಬಿಡ್ತೀರಾ ನೀವು? ಜವಾಬ್ದಾರಿ ಇಲ್ವಾ? ಅಥವಾ ಚರ್ಚೆ ಪ್ರಸ್ತಾವನೆ ಮಾಡ್ತಿರ್ಬೇಕಾದ್ರೆ ರಾಜ್ಯ ಸರ್ಕಾರದ ಗಮನ ರಾಜ್ಯ ಸರ್ಕಾರ ಅಶೋಕ್ ನಾರಾಯಣ ಅವರೇ, ಒಬ್ರಿಗೂ ನಿಮ್ಗೂ ಕೊಪ್ರಿ ಬಗ್ಗೆ ನಿಮ್ಗೆ ಏನ್ ಗೊತ್ತಿತ್ತೆ? ಏನಾದ್ರು ಗೊತ್ತಿದ್ಯಾ ಅಧ್ಯಕ್ಷರೇ? ನಿಮಗೆ ಅಶ್ವಥ್ ನಾರಾಯಣ ಅವರು ಅಧ್ಯಕ್ಷರೇ ಏನ್ ಮಾತಾಡ್ತೀರಿ ನಾವು ಅಧ್ಯಕ್ಷರೇ ಏನ್ ಗೊತ್ತಿದೆ ಸುಮ್ಮನೆ ನೀವು ಶೂನ್ಯ ವೇಳೆ ಪ್ರಸ್ತಾವ ಮಾಡ್ತಿದ್ದಾರೆ. ಪ್ರತಿಪಕ್ಷ ಅಲ್ಲ, ಸರ್ಕಾರ ಅವರು ಏನೇನು ರಾಜಕೀಯ ಪ್ರೇರಿತವಾಗಿ ಮಾತಾಡೋದ? ಶೂನ್ಯ ವೇಳೆ ಪ್ರಸ್ತಾವ ಮಾತಾಡಲಿ ಗೊಬ್ಬರ ಬಗ್ಗೆ ಸರ್ಕಾರ ಮೇಲೆ ಜವಾಬ್ದಾರಿ ಇಲ್ವಾ? ಅಲ್ಲ ಅವರು ನೋಡಿ ಈ ರೀತಿ ಮಾತಾಡೋದಾಗುದಿಲ್ಲ. ನೀವು ಕೂತ್ಕೊಳ್ಳಿ ಸಂಬಂಧಪಟ್ಟಾಗೆ ಅವ್ರು ಶೂನ್ಯ ವೇಳೆ ಪ್ರಸ್ತಾವ ಮಾಡ್ತಾರೆ. ಆ ವಿಷಯ ಕೇಳ್ತಾರೆ. ಕೃಷಿ ಮಂತ್ರಿಗಳಿದ್ದಾರೆ, ಏನ್ ಮಾಡ್ತಿದ್ದಾರೆ? ಅವರು ಪ್ರಸ್ತಾವ ಮಾಡ್ತಾರೆ. ಆದಷ್ಟು ಬೇಗ ಪ್ರಸ್ತಾವ ಆದಷ್ಟು ಶೂನ್ಯ ವೇಳೆ ಅದು ಬೇಗ ಪ್ರಸ್ತಾವನೆ ಮಾಡಿ. ಆಯ್ತು, ಕೂತ್ಕೊಳ್ಳಿ ನೀವು ಕೂತ್ಕೊಳ್ಳಿ. ರೈತರ ಪರವಾಗಿ ನೀವು ಫ್ರಂಟ್ ಬೆಂಚಲ್ಲಿ ಸ್ವಲ್ಪ ಕೂತ್ಕೊಳ್ಳಿ. ನಿಂತಿದ್ದಾರೆ. ಮಂತ್ರಿ ಈ ಸದನದಲ್ಲಿ ಬೆಂಗಳೂರು ಯಾವ ಶಾಸಕರು ಅಧ್ಯಕ್ಷರು ಒಬ್ಬರಿಗೂ ಸಂಬಂಧ ಅಶ್ವಥ್ ನಾರಾಯಣ ಅವರಿಗೆ ನಾಗಸ್ವಾಮಿ ಅವರೇ, ಅಶ್ವಥ್ ನಾರಾಯಣ್ ಅಶೋಕ್ ಪ್ರತಿಪಕ್ಷ ನಾಯಕರೇ, ಪ್ರತಿಪಕ್ಷ ನಾಯಕ ಅಶ್ವಥ್ ನಾರಾಯಣ ಡಾಕ್ಟ್ರೆ ನೀವೇನ್ ಅಧ್ಯಕ್ಷರೇ ದಯಮಾಡಿ ಕೂತ್ಕೊಳ್ಳಿ ಅವರೇ, ಕೂತ್ಕೊಳ್ಳಿ. ಎಲ್ಲ ಬುದ್ಧಿವಂತಿದ್ದಾರೆ, ಎಲ್ಲ ಕೂತ್ಕೊಳ್ಳಿ. ನಿಮ್ಗೇನು ಗೊತ್ತೇ, ಕೂತ್ಕೊಳ್ಳಿ. ಶಿವಲಿಂಗೇಗೌಡ್ರೆ ನಿಮ್ಮನ್ನ ಮಂತ್ರಿ ಮಾಡಲ್ಲ ಅವರು. ಸಂಸದೀಯ ವ್ಯವಹಾರ ಸಚಿವನಾಗಿ ಸನ್ಮಾನ್ಯ ಕೂತ್ಕೊಳ್ಳಿ, ಕೂತ್ಕೊಳ್ಳಿ. ಮಂತ್ರಿ ಮಾತಾಡ್ತಿದ್ದಾರೆ, ವಿನಂತಿ ಮಾಡ್ತೀನಿ. ಕೂತ್ಕೊಂಬಾರೆ. ಏನ್ರಿ ಸಂಬಂಧ ಬಿಡ್ರಿ, ಮಾತಾಡ್ಲಿ ಅವರು. ನೀವೀಗ ಕೂತ್ಕೊಳ್ಳಿ. ಅಲ್ಲ ಈಗ ಇದೇ ನೆಫೆಟ್ ಬಗ್ಗೆ ಷಡಕ್ಷರಿ ಅವರು, ಇದೇ ಶಿವಲಿಂಗೇಗೌಡರು ನೆಫೆಟ್ ಬಗ್ಗೆ ಕೆಟ್ಟದಾಗ ಮಾತಾಡಿದ್ದಾರೆ. ಅವ್ರು ಸರಿ ಇಲ್ಲ, ಅವ್ರು ಸರಿ ಇಲ್ಲ. ಕ್ಯೂನಲ್ಲಿ ನಿಂತ್ಕೋಬೇಕು. ಅವ್ರು ನೀವು ಮಾತಾಡುವಾಗ ಮಾತಾಡಿ. ನೀವು ಕೂತ್ಕೊಳ್ಳಿ. ಮಾತಾಡಿ ತಕ್ಷಣ ಕರ್ತಾನ. ನಾನು ರಾಜೀನಾಮೆ ಕೊಟ್ಟು ನೀವು ಕೂತ್ಕೊಳ್ಳಿ. ಈಗ ಅದು ಪ್ರಸ್ತಾವನೆ ಮಾಡ್ಲಿ. ನೀವು ಕೂತ್ಕೊಳ್ಳಿ. ಅಲ್ಲ ಮತ್ತೆ ನೀವೇನ್ ಮಾಡ್ತಿದ್ದೀರಿ? ನೀವೇನ್ ಮಾಡ್ತೀವಿ? ಕೂತ್ಕೊಳ್ಳಿ. ಕನ್ಸ್ಟ್ರಕ್ಟಿವ್ ಕೆಲಸ ಮಾಡ್ತಾ ಇದ್ದೀವಿ. ನಿಮ್ ಮುದ್ದೆ ಮಾತಾಡೋದು ಬೇಡವಾ? ಕೂತ್ಕೊ. ನಾವು ನೋಡಿದ್ವು ಐಡಿ ಕಾರ್ಡ್ ಮಾತಾಡಿದ್ರು ಹೇಳಿ. ಕೊಡ್ಬೇಕಾದ್ರೆ ನಮ್ಮೂರಿಂದ ಕಳಿಸ್ಬೇಕು. ರೇವಣ್ಣ ಮಾತಾಡ್ಲಿ. ರೇವಣ್ಣ ಕೂತ್ಕೊಳ್ಳಿ. ಬಸ್ ಸ್ಟ್ಯಾಂಡ್ ನೀವು ಕೂತ್ಕೊಳ್ಳಿ. ಈಗ ಕೂತ್ಕೊಳ್ಳಿ. ಮಾನ್ಯ ಅಧ್ಯಕ್ಷರೇ, ಮಲ್ಲೇಶ್ವರ ಅಲ್ಲ ಅವ್ರು ಏನು ಅವರು ರಂಗನಾಥ್, ಮಾನ್ಯ ಅಧ್ಯಕ್ಷರೇ, ರಂಗನಾಥ್ ಮಿನಿಸ್ಟರ್ ಕೂತ್ಕೊಳ್ಳಿ. ನೀವು ಕೂತ್ಕೊಳ್ಳಿ. ಮಿನಿಸ್ಟರ್ ಮಾತಾಡ್ಕೊಳ್ಳಿ. ಕೂತ್ಕೊಳ್ಳಿ. ಸನ್ಮಾನ್ಯ ಅಧ್ಯಕ್ಷರೇ,
ಈಗ ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.